ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಡಾಕ್ಟರ್ ಕಾವ್ಯ. ಹೆಂಗಿದ್ದೀವೋ ಏನೋ, ಏನೇ ಮಾಡಿದ್ರು ಈ ಬಾಡಿ ವೆಯ್ಟ್ ಮಾತ್ರ ಕಡಿಮೆ ಆಗ್ತಿಲ್ಲ ಅಂತ ನೀವೇ ಬೈಕೊಂತಿದ್ದೀರಾ. ಬೈಕೊಳ್ಬೇಡಿ. ಇವತ್ತು ನಾನು ಒಂದಷ್ಟು ಸೂಪರ್ ಫುಡ್ಸ್ ಜೊತೆಗೆ ಬಂದಿದ್ದೀನಿ. ಇದು ನಿಮ್ಮ ಬಾಡಿ ವೆಯ್ಟನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ. ನನ್ನ ಪ್ರಕಾರ ಬಾಡಿ ವೆಯ್ಟ್ ಅಂದರೆ ಸಣ್ಣ ಆಗೋದಲ್ಲ, ನಾವು ಎಷ್ಟು ಹೈಟ್ ಇರ್ತೀವಿ ಅದರ ತಕ್ಕಂತೆ ನಮ್ಮ ವೆಯ್ಟ್ನ ಮ್ಯಾನೇಜ್ ಮಾಡಬೇಕು. ಜೊತೆಗೆ ನಮ್ಮ ಮಾಂಸಖಂಡಗಳನ್ನು ಬಲವಾಗಿರಿಸಬೇಕು ಅಷ್ಟೇ. ತುಂಬ ಸಣ್ಣ ಆಗಿದ್ದೀವಿ ಅಂದರೆ ತುಂಬ ಆರೋಗ್ಯವಾಗಿದ್ದೀವಿ ಅಂತ ಅಲ್ಲ, ತುಂಬ ದಪ್ಪ ಇದ್ದೀವಿ ಅಂದರೆ ನಾವು ಅನಾರೋಗ್ಯದಿಂದ ಬಳಲ್ತಾ ಇದ್ದೀವಿ ಅಂತಲೂ ಅಲ್ಲ. ಫಸ್ಟ್ ಸೂಪರ್ ಫುಡ್ ಏನು ಗೊತ್ತಾ? ಬಿಸಿನೀರು. ಎದ್ದ ತಕ್ಷಣ 2 ಲೋಟ ಬಿಸಿನೀರು ಕುಡೀರಿ. ತುಂಬ ಸುಡುವಂಥದ್ದಲ್ಲ. ನೀವು ಕಾಫಿ ಟೀ ಅದ್ವಾಗಿದ್ದು ಕುಡಿತೀರಲ್ಲ ಆ ಥರ ಸುಡ ನೀರನ್ನ ನೀವು ಕುಡೀರಿ. ಜೊತೆಗೆ ಒಂದು ಯಾವಾಗಲೂ ಫ್ಲಾಸ್ಕ್ನ ನಿಮ್ಮ ಜೊತೆ ಇಟ್ಕೊಂಡಿರಿ ಹೊರಗಡೆ ಹೋದಾಗ. ಇದು ಒಂದು ನಿಮ್ಮ ಕೆಮ್ಮು ನೆಗಡಿ ಬರೋದನ್ನು ತಡೆಯುತ್ತೆ, ವಾಟರ್ ಇನ್ಫೆಕ್ಷನ್ ಆಗೋದ್ರಿಂದ. ಇನ್ನೊಂದು, ನಿಮಗೆ ಒಂದು ಯಾವ್ದಾದ್ರು ಹೆವಿ ಮೀಲ್ ತಿಂದ್ರಿ, ಡೈಜೆಸ್ಟ್ ಆಗದೆ ಇರುವಂತ ತಿಂದ್ರಿ ಅಂಥ ಟೈಮಲ್ಲಿ ನೀವು ಈ ಬಿಸಿನೀರನ್ನ ಕುಡಿಯೋದ್ರಿಂದ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಜೊತೆಗೆ ಬಿಸಿನೀರು ಯಾವುದೇ ಕ್ರೇವಿಂಗ್ಸು ಎಲ್ಲ ತಿನ್ಬಿಡ್ಬೇಕು, ಅದು ತಿನ್ನಬೇಕು, ಈ ಫುಡ್ಡು ತಿನ್ನಬೇಕು ಅನ್ನೋದನ್ನ ಕ್ರೇವಿಂಗ್ಸ್ನ ಕಡಿಮೆ ಮಾಡುತ್ತೆ. ಎರಡನೇದು, ನಿಮ್ಗೇನಾದ್ರು ಬೆಳಗ್ಗೆ ಎದ್ದು ಯಾವ್ದಾದ್ರು ಜ್ಯೂಸ್ ಕುಡಿಯೋದು ಅಭ್ಯಾಸ ಇದ್ದರೆ, ಅಂದರೆ ನೆಲ್ಲಿಕಾಯಿ ಜ್ಯೂಸು ಅಥವಾ ಆಲೋವೆರಾ ಜ್ಯೂಸು ಅಥವಾ ಶುಂಠಿ ಜ್ಯೂಸು ಈ ಥರ ಕುಡಿಯೋದಿದ್ರೆ, ಇವು ಮೂರನ್ನು ಒಂದೇ ಸ್ಪೂನಲ್ಲಿ ನೀವು ಕುಡಿಬೋದು. ಅಂದರೆ ಎಲ್ಲನೇ 2 ಸ್ಪೂನ್ ಹಾಕಿ ಕುಡಿಬೋದು. ಇಲ್ಲ ಅಂತಂದರೆ ನೀವು ಒಂದು ದಿನ ಶುಂಠಿ ಜ್ಯೂಸು, ಇನ್ನೊಂದು ದಿನ ಆಲೋವೆರಾ ಜ್ಯೂಸು, ಇನ್ನೊಂದು ದಿನ ನೀವು ಆರಾಮಾಗಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಹದವಾಗಿ ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಇದನ್ನು ತಿಂಡಿಗೂ ಮೊದಲೇ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೆ ಬಾರ್ಲಿ ಅಂತ ಕೇಳಿರ್ತೀರ. ಇದು ನೀವು ಗೋಧಿ ತಿನ್ನಬೇಕು ಅಂತ ಅಂದಾಗ ಅಥವಾ ಅಕ್ಕಿ ತಿನ್ನಬೇಕು ಅಂತ ಅಂದಾಗ ಈ ಪದಾರ್ಥನ ನೀವು ಅಲ್ಲಿ ರೀಪ್ಲೇಸ್ನ ಮಾಡ್ಬೋದು. ಇದನ್ನು ಚೆನ್ನಾಗಿ ನೆನೆಸಿ ಬಾರ್ಲಿನ ಆಮೇಲೆ ಕುದಿಸಿ ನೀವು ಆ ರಸವನ್ನು ಕುಡಿಯೋದ್ರಿಂದನೂ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಅದರಿಂದ ರೊಟ್ಟಿ ಮಾಡ್ಕೊಂಡು ತಿಂದರೂ ಒಳ್ಳೆಯದಾಗುತ್ತೆ. ಅಥವಾ ಬಾರ್ಲಿನ ಸ್ವಲ್ಪ ಈ ಥರ ಹುರಿದ್ಬಿಟ್ಟು ಸ್ನ್ಯಾಕ್ಸ್ ಥರ ತಿಂದ್ರೂ ಸಿಕ್ಕಾಬಟ್ಟೆ ಬೆನಿಫಿಟ್ ಸಿಗುತ್ತೆ. ಬಾರ್ಲಿನೇ ಯಾಕಪ್ಪ ಅಂತಂದರೆ ಇದು ಡೈಜೆಷನ್ನು ಬೇಗ ಆಗೋದ್ರಿಂದ ನಿಮಗೆ ಆ ಒಂದು ಯಾವುದೇ ತಿಂದಂಥ ಆಹಾರಗಳು ಸಿಕ್ಕಾಬಟ್ಟೆ ಡೈಜೆಷನ್ ಆಗಿ ಆವಾಗ ನಿಮಗೆ ಸಣ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಸೂಪರ್ ಫುಡ್ ನಿಮ್ಮ ಹತ್ರ ಹೇಳಲೇಬೇಕು, ಅದು ಎಲೆಕೋಸು. ಎಲೆಕೋಸು ಕೆಲವರಿಗೆ ಇಷ್ಟನೇ ಆಗೋದಿಲ್ಲ, ಆ ಸ್ಮೆಲ್ ಅಂದ್ರಂತೂ ಓಡೋಗ್ಬಿಡ್ತಾರೆ. ಬಟ್ ಈ ಒಂದು ಎಲೆಕೋಸಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ಸಿಕ್ಕಾಬಟ್ಟೆ ನಮ್ಮ ಬೊಜ್ಜಿನ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಹಂಗೇನೆ ಸಲಾಡ್ ಥರ ತಿನ್ಬೋದು, ಅಥವಾ ನೀವು ಸಬ್ಜಿಗಳನ್ನ ಅಥವಾ ಪಲ್ಯಗಳನ್ನ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಇಲ್ಲ ಅಂದರೆ ರಾತ್ರಿ ಟೈಮು ಇದೇ ಕ್ಯಾಬೇಜ್ನ ಸಣ್ಣಕ್ಕೆ ಹೆಚ್ಚಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಸೂಪ್ ಥರ ಮಾಡಿಕೊಂಡು ಆರಾಮಾಗಿ ಕುಡಿಬೋದು. ಇದು ಸಿಕ್ಕಾಬಟ್ಟೆ ಡೈಜೆಷನ್ಗೆ ಒಳ್ಳೆಯದು. ನನ್ನ ಲಾಸ್ಟ್ ಸೂಪರ್ ಫುಡ್ ಬಂದು ಮೂಂಗ್ ದಾಲ್. ಹೆಸರು ಕಾಳು ಯಾರು ಗೊತ್ತಿರಲ್ಲ ಹೇಳಿ. ಬೆಸ್ಟು ಫ್ಯಾಟ್ ಲಾಸು ಅಥವಾ ಬಾಡಿ ವೆಯ್ಟ್ ಮ್ಯಾನೇಜ್ ಮಾಡಬೇಕಂದ್ರೆ ಹೆಸರು ಕಾಳು. ನಾನು ಜಾಸ್ತಿ ಹೆಸರು ಕಾಳನ್ನ ಸ್ಪ್ರೌಟ್ಸ್ ಆಗಿ ಅಥವಾ ಮೊಳಕೆ ಕಟ್ಟಿ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವಾಗ ಇದ್ರ ಪ್ರಾಪರ್ಟೀಸು ಅಥವಾ ಇದ್ರ ಇನ್ನೂ ಪ್ರೋಟೀನ್ಸ್ ಎಲ್ಲ ಇನ್ನೂ ರಿಚ್ ಆಗುತ್ತೆ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಇದನ್ನು ಸೂಪ್ ಮಾಡ್ಕೊಂಡು ಕುಡಿಬೋದು, ಇದನ್ನು ಪಲ್ಯಗಳ ಥರನೂ ತಿನ್ಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ಯಾವಾಗಲೂ ನೋಡಿರ್ಬೋದು, ಜೋಳದ ರೊಟ್ಟಿಗೆ ಈ ಹೆಸರು ಕಾಳು ಪಲ್ಯ ಕನ್ಫರ್ಮ್ ಆಗಿ ಇದ್ದೇ ಇರುತ್ತೆ. ಅಥವಾ ದಾಲ್ ಕೂಡ ಮಾಡಿಕೊಂಡು ನೀವು ತಿನ್ಬೋದು. ಇದು ಸಿಕ್ಕಾಬಟ್ಟೆ ಹೆಲ್ದಿ, ಜೊತೆಗೆ ಲೈಟ್ ವೆಯ್ಟು ಈ ಮೂಂಗ್ ದಾಲು. ಸೊ ಈ ಸೂಪರ್ ಫುಡ್ಗಳನ್ನ ನಿಮ್ಮ ದಿನದಲ್ಲಿ ಆಲ್ಟರ್ನೇಟಿವ್ ದಿನಗಳಲ್ಲಿ ಹೆಂಗಾದರೂ ಯೂಸ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಫ್ಯಾಟ್, ಆ ಬೊಜ್ಜು ಅನ್ನೋದೇನು ಕಡಿಮೆ ಆಗುತ್ತಲ್ಲ ಅದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟು. ತೂಕ ಕಡಿಮೆ ಆದ್ವಿ ಅನ್ನೋಕ್ಕಿಂತ ಬೊಜ್ಜು ಕಡಿಮೆ ಆಗೋದು ತುಂಬಾ ಮುಖ್ಯ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಾಬಟ್ಟೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಇನ್ನಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ. ಹಾಗಿದ್ರೆ ನೀವು ಈ ಸೂಪರ್ ಫುಡ್ಡಲ್ಲಿ ಯಾವ ಸೂಪರ್ ಫುಡ್ನ ದಿನ ಬಳಸ್ತಿದ್ದೀರಾ, ನಿಮಗೆ ಎಷ್ಟು ವೆಯ್ಟು ಕಡಿಮೆ ಆಗಿದೆ, ಎಷ್ಟು ಫ್ಯಾಟ್ ಲಾಸ್ ಮಾಡಿದ್ದೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಿದ್ರೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತಷ್ಟು ಸೂಪರ್ ಇನ್ಫಾರ್ಮೇಷನ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.